ಮಳೆ ಕೊರತೆಯ ನಡುವೆ ನೀರಸ ಕಾರ ಹುಣ್ಣಿಮೆ ಆಚರಣೆ. ಜಂಬಗ ಬಿ ಗ್ರಾಮದಲ್ಲಿ ಎತ್ತುಗಳ ಪೂಜೆ, ಭಾರ ಎತ್ತುವ ಸ್ಪರ್ಧೆ ಸಂಭ್ರಮ. ರೈತರ ಹಬ್ಬ ಎಂದೇ ಪ್ರಸಿದ್ಧಿ ಪಡೆದಿರುವ ಕಾರ ಹುಣ್ಣಿಮೆ ಹಬ್ಬವನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ರೈತರು ಸಾಂಪ್ರದಾಯಿಕವಾಗಿ ಆಚರಿಸಿದರು. ಆದರೆ ಈ ಬಾರಿ ಸಮರ್ಪಕ ಮಳೆಯಾಗದ ಹಿನ್ನೆಲೆಯಲ್ಲಿ ರೈತರಲ್ಲಿ ಉತ್ಸಾಹ ಕಡಿಮೆಯಾಗಿದ್ದು ಹಬ್ಬಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಕಲಬುರಗಿ ತಾಲೂಕಿನ ಜಂಬಗ ಬಿ ಗ್ರಾಮದಲ್ಲಿ ರೈತರು ಬೆಳಗ್ಗೆಯಿಂದಲೇ ತಮ್ಮ ಎತ್ತುಗಳಿಗೆ ಸ್ನಾನ ಮಾಡಿಸಿ ಬಣ್ಣ ಬಳಿದು ಶೃಂಗಾರದ ಆಭರಣಗಳನ್ನು ತೊಡಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಎತ್ತುಗಳಿಗೆ ಸಿಹಿ ಆಹಾರ ಉಣಬಡಿಸಿ ರೈತರು ತಮ್ಮ ಕೃಷಿ ಜೀವನದ ಅವಿಭಾಜ್ಯ ಅಂಗವಾಗಿರುವ ಜಾನುವಾರುಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಮಧ್ಯಾಹ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಎತ್ತುಗಳನ್ನು ಓಡಿಸುವ ಮೂಲಕ ಕಾರ ಹುಣ್ಣಿಮೆ ಸಂಭ್ರಮವನ್ನು ಆಚರಿಸಲಾಯಿತು. ನಂತರ ಗ್ರಾಮದ ಸಂಪ್ರದಾಯದಂತೆ 120 ಕೆಜಿ ತೂಕದ ಗುಂಡು ಎತ್ತುವ ಕಾರ್ಯಕ್ರಮ ನಡೆಸಿ ಮಳೆಯ ಭವಿಷ್ಯದ ಕುರಿತು ಸಾಂಪ್ರದಾಯಿಕ ನಂಬಿಕೆಯಂತೆ ಅಭಿಪ್ರಾಯ ವ್ಯಕ್ತಪಡಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಯುವಕರು ಭಾರ ಎತ್ತುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ನೆರೆದಿದ್ದವರ ಮೆಚ್ಚುಗೆಗೆ ಪಾತ್ರರಾದರು. ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದರೂ ಸಂಪ್ರದಾಯವನ್ನು ಉಳಿಸಿಕೊಂಡು ಕಾರ ಹುಣ್ಣಿಮೆ ಹಬ್ಬವನ್ನು ಆಚರಿಸಿರುವುದು ವಿಶೇಷವಾಗಿತ್ತು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನೆಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಲೈಕ್ ಮಾಡಿ. ನಮ್ಮ ಗ್ರಾಮದ ಒಂದು ಸಾಂಪ್ರದಾಯಿಕ ವ್ಯವಸ್ಥೆ ಏನಪ್ಪಾ ಅಂದ್ರ, ಪ್ರತಿ ವರ್ಷ ನಾವು ನಮ್ಮ ಗ್ರಾಮದ ಆರಾಧ್ಯ ದೇವತೆಯಾದ ಮಹಾಲಕ್ಷ್ಮಿ ಮಂದಿರದಲ್ಲಿ ಗುಂಡು ಎತ್ತುವುದರ ಮೂಲಕ ನಿಸರ್ಗದಲ್ಲಿ ಆಗ್ತಕ್ಕಂತ ಒಂದು ಬದಲಾವಣೆಗಳು, ಅಂದ್ರೆ ಮಳೆ ಬರ್ತಕ್ಕಂತ ವ್ಯವಸ್ಥೆಯನ್ನ ನಾವು ನೋಡ್ತೀವಿ. ಅದು ಭವಿಷ್ಯದ ರೂಪದಲ್ಲಿ. ಅದರಂತೆ ಇವತ್ತು ನಾವು ಮಾಡಿದಂತ ಒಂದು ಕಾರುಣ್ಣಿಮೆ ದಿನದ ಈ ಗುಂಡು ಎತ್ತುವ ಕಾರ್ಯಕ್ರಮದಲ್ಲಿ ಇವತ್ತು ಮಹಾಲಕ್ಷ್ಮಿ ಮಂದಿರದಲ್ಲಿ ಎಲ್ಲಾ ಗ್ರಾಮಸ್ಥರು ಸೇರಿ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ 8 ಜನ ಯುವಕರು ಆ ಒಂದು 1.5 ಕ್ವಿಂಟಲ್ ಒಂದು ಕಲ್ಲಿನ ಗುಂಡನ್ನ ಎತ್ತುವುದರ ಮೂಲಕ ಮಳೆಯ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ತಕ್ಕಂತ ಒಂದು ಸಾಂಪ್ರದಾಯಿಕ ವ್ಯವಸ್ಥೆ. ಇದು ವೈಜ್ಞಾನಿಕವಾಗಿಯೂ 80% ಸತ್ಯವಾಗಿರುತ್ತದೆ. ಅದರಲ್ಲಿ ಮಳೆಯ ಪ್ರಮಾಣಗಳು ಹೆಂಗೆ ಅದಾವ ಅಂತಕ್ಕಂಥದ್ದು, ಆರಿದ್ರಿ ಮಳೆ ಸಾಧಾರಣವಾಗಿರ್ತದಂತ ಒಂದು ಭವಿಷ್ಯ ಅದ. ಅದರಲ್ಲಿ ಕೃಷ್ಣ ಅರ್ಧದಷ್ಟು ಮಳೆ ಬರ್ತದೆ ಅಂತಕ್ಕಂಥದ್ದು. ಆಮೇಲೆ ಪುನರಸ ಸಂಪೂರ್ಣವಾಗಿ ಇರ್ತದ. ಆಶ್ರಿಸಿ ಮತ್ತು ಸಂಪೂರ್ಣವಾಗ್ಯದ. ಮಗಿ ಅರ್ಧದಷ್ಟು ಮಳೆ ಬರ್ತಕ್ಕಂಥ ಒಂದು ಭವಿಷ್ಯ ಇದೆ. ಹುಬ್ಬಿ ಅರ್ಧದಷ್ಟು ಇದೆ. ಉತ್ರಿ ಸಂಪೂರ್ಣವಾಗಿ ಮಳೆ ಅಂದ್ರ ನಮ್ಮ 2ನೇ ಬೆಳೆಯಲ್ಲಿ ಬರ್ತಕ್ಕಂಥ ಉತ್ರಿ ಮಳೆ ಸಂಪೂರ್ಣವಾಗ್ಯದ ಅಂತ ಹೇಳ್ತದೆ. ಫಸ್ಟ್ ಮುಂದಿನ ಮಳೆ ಅರ್ಧದಷ್ಟು ಇದೆ. ಚಿತ್ತಿ ಅಂತಕ್ಕಂಥ ಮಳೆ ಇದು ಸಂಪೂರ್ಣ. ಈ ಚಿತ್ತಿ ಮತ್ತು ಉತ್ರಿ ಮಳೆ ಬಂದ್ರ ನಮ್ಮ ಹಿಂಗಾರು ಮಳೆ ಬೆಳೆಗಳೇನವ ಬಹಳ ಸಂಪೂರ್ಣವಾಗಿ ಬೆಳೀತಕ್ಕಂತ ಒಂದು ಆಶಾಭಾವನೆ ಅದ. ಸಾಕಿ ಕೂಡ ಸಂಪೂರ್ಣ ಮಳೆ ಇರ್ತದ. ಸೊ ಇದರಲ್ಲಿ ನಮ್ಮ ದನ ಕರುಗಳಿಗೆ, ಬಸವಣ್ಣನಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳತಕ್ಕಂತ ಒಂದು ಭವಿಷ್ಯ ಇವತ್ತು ನಮ್ಮ ಗ್ರಾಮದಲ್ಲಿ ಆ ಗುಂಡು ಎತ್ತುವುದರ ಮೂಲಕ ನಾವೆಲ್ಲರೂ ನೋಡ್ತಾ ಇದೀವಿ. ಇದೇ ವರ್ಷ ಅಲ್ಲಲ್ಲ, ಪ್ರತಿ ವರ್ಷ 100 ವರ್ಷಗಳ ಕಾಲ ನಮ್ಮ ಗ್ರಾಮದಲ್ಲಿ ನಡೆದುಕೊಂಡು ಬಂದಿರತಕ್ಕಂತ ಸಂಪ್ರದಾಯ ಇದು 80% ಸತ್ಯವಾಗ್ಯದ. ಸೊ ವೈಜ್ಞಾನಿಕವಾಗಿಯೂ ನೋಡುವಾಗ ಈ ವರ್ಷ ಪರಿಪೂರ್ಣವಾದ ಮಳೆಗಾಲ ಇಲ್ಲ ಅಂತಕ್ಕಂಥದ್ದು ಒಂದು ಮುನ್ಸೂಚನೆ ಇದೆ. ಅದರಂತೆ ಇವತ್ತು ನಮ್ಮ ಸಾಂಪ್ರದಾಯಿಕ ಗುಂಡು ಎತ್ತುವುದ್ರು ಕೂಡ ಅಷ್ಟೇ ಮಳೆಗಳನ್ನ ಹೇಳಿದಕ್ಕೆ ಬಹಳ ಒಂದು ಭವಿಷ್ಯ ಚೆನ್ನಾಗ್ಯದ. ಸೊ ಇದು ಇನ್ನೂ ನಮ್ಮ ಮಹಾಲಕ್ಷ್ಮಿ ನಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಇರ್ತದ. ಮಹಾಲಕ್ಷ್ಮಿ ಒಳ್ಳೆ ಮಳೆ ಬೆಳೆಯನ್ನು ನಮ್ಮೂರಿಗೆ ಹಾರೈಸಿ ಅಂತ ಹೇಳಿ ನಾವು ಹಾರಿಸ್ತೀವಿ.
ಗ್ರಾಮದ ಏನಂದ್ರ ನಮ್ಮ ನಿಸರ್ಗದಲ್ಲಿ ಆಗ್ತಕ್ಕಂಥ ಮಳೆ ಬಗ್ಗೆ ತಿಳಿದುಕೊಳ್ಳಲು ಗುಂಡು ಹಚ್ಚಿ 12 ವರ್ಷ ನೋಡ್ತಾ ಇದ್ದೀವಿ. 100% ಇಲ್ಲಾಂದ್ರೂ ಒಂದು 80% ಅಂತೂ ನಿಜಾನಿಗಳು ಈಗಾಗಲೇ ಹೇಳಿದ್ದಾರೆ. ಸೊ ಇವತ್ತು ಗುಂಡೆತ್ತಿದ್ದು ಅದರ ಆಧಾರದ ಮೇಲೆ ಏ ಸಣ್ಣದು ಎತ್ತದ ತೊಗೊಂಡಿನ ಬಿಡು ನೀ ಎತ್ತಿದ್ದು ಬಂದ್ರಿ ಅದೇ ಬರ್ತೀನಿ ಅದು